ಹಲೋ ಡಿಯರ್ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್, ನಾವು ನೋಡ್ತಾ ಇದ್ವಿ ಈಸಿ ವೇ ಆಫ್ ಗೆಟ್ಟಿಂಗ್ 40 ಮಾರ್ಕ್ಸ್ ಅಂತ. ಅದರಲ್ಲಿ ಪಾರ್ಟ್ 1ಇಂದ ಹಿಡಿದು ಪಾರ್ಟ್ 5ವರೆಗೂ ನಾವು ನೋಡಿದ್ದೀವಿ. ಪಾರ್ಟ್ 6ನಲ್ಲಿ ಕನ್ಸ್ಟ್ರಕ್ಷನ್ ಅನ್ನೋ ಒಂದು ಟಾಪಿಕ್ ಬರುತ್ತೆ. ಆವಾಗ ನಾವು ಪಾರ್ಟ್ 6.1, 6.2, 6.3 ಅಂತ ಈ ಥರ ಹೋಗ್ತೀವಿ. ಕನ್ಸ್ಟ್ರಕ್ಷನ್ ಅನ್ನೋದು ಡಿಫ್ರೆಂಟ್ ಮೆಥಡ್ಸ್ ಬರ್ತವೆ. ಸರ್ಕಲ್ಗೆ ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಲ್ಲ, ನಾವು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಡಿಫ್ರೆಂಟ್ ಮೆಥಡ್ಸ್ ಬರ್ತವೆ. ಸೊ ದಟ್ ನಾವು ಪಾರ್ಟ್ 6ಅನ್ನು 6.1 ಅಂತ ಫಸ್ಟ್ ಮೆಥಡ್ಗೆ, ಪಾರ್ಟ್ 6.2 ಅನ್ನು ನಾವು ಸೆಕೆಂಡ್ ಮೆಥಡ್ಡು, ಪಾರ್ಟ್ 3ಅನ್ನು ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ. ಪಾರ್ಟ್ 3ಅನ್ನು ನಾವು 6.3 ಅಂತ ಹೇಳ್ತೀವಿ. ಈ 6.3ನಲ್ಲಿ ಪಾರ್ಟ್ 6.3ನಲ್ಲಿ ಥರ್ಡ್ ಮೆಥಡನ್ನು ನೋಡ್ತೀವಿ. ಥರ್ಡ್ ಮೆಥಡ್ ಆಫ್ ಕನ್ಸ್ಟ್ರಕ್ಟಿಂಗ್ ದ ಟ್ಯಾಂಜೆಂಟ್ ಟು ಎ ಸರ್ಕಲ್. ಅದು ಯಾವುದು ಅಂತಂದರೆ, ಟು ಕನ್ಸ್ಟ್ರಕ್ಟ್ ಟ್ಯಾಂಜೆಂಟ್ ಟು ಎ ಸರ್ಕಲ್ ವೆನ್ ಆ್ಯಂಗಲ್ ಈಸ್ ಗಿವನ್ ಬಿಟ್ವೀನ್ ದ ಟೂ ರೇಡಿಯೈ. ಎರಡು ರೇಡಿಯೈ ಮಧ್ಯೆ ಆ್ಯಂಗಲನ್ನು ಕೊಟ್ಟಾಗ ನಾವು ಅದಕ್ಕೆ ಯಾವ ಥರ ಟ್ಯಾಂಜೆಂಟನ್ನು ಡ್ರಾ ಮಾಡ್ತೀವಿ ಅಂತ ಈ ಒಂದು ಕಾನ್ಸೆಪ್ಟನ್ನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದ್ದೀರಿ ನೀವು, ಟು ಕನ್ಸ್ಟ್ರಕ್ಟ್ ಎ ಟ್ಯಾಂಜೆಂಟ್ ಟು ಎ ಸರ್ಕಲ್ ವೆನ್ ಆ್ಯಂಗಲ್ ಈಸ್ ಗಿವನ್ ಬಿಟ್ವೀನ್ ದ ಟೂ ರೇಡಿಯೈ ಅಂತಂದರೆ, ಒಂದು ಸರ್ಕಲ್ಲು, ಸುಮ್ಮನೆ ಎಕ್ಸಾಂಪಲ್ ರಫಲ್ಲಿ ಹೇಳ್ತಿದ್ದೀನಿ. ಇಲ್ಲಿ ಒಂದು ಸರ್ಕಲ್ ಇದೆ. ಸರ್ಕಲ್ನಲ್ಲಿ ಹಿಂಗೆ ನಾವು ರೇಡಿಯಸನ್ನು ಡ್ರಾ ಮಾಡ್ತೀವಿ. ಇಲ್ಲಿ ಆ್ಯಂಗಲ್ ಕೊಟ್ಟಾಗ ಯಾವುದ್ರ ಮಧ್ಯೆ ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಅಂತ ಹೇಳ್ತಾರಲ್ಲ, ಅಂದರೆ ಟೂ ರೇಡಿಯೈ, ಇಲ್ಲೊಂದು ರೇಡಿಯೈ ಬರುತ್ತೆ, ಇಲ್ಲೊಂದು ರೇಡಿಯೈ ಬರುತ್ತೆ. ಇವೆರಡರ ಮಧ್ಯೆ ಏನಾದರೂ ಒಂದು ಫಾರ್ ಎಕ್ಸಾಂಪಲ್ 60 ಡಿಗ್ರಿ ಕೊಟ್ಟಿದ್ರೆ ಅಂದ್ಕೊಳ್ರಿ, 60 ಡಿಗ್ರಿ ಹಿಂಗೆ ಬರುತ್ತೆ, 60 ಡಿಗ್ರಿ ಈ ಥರ ಬರುತ್ತೆ. ಇಲ್ಲಿ ನಾವು ಇದು ಆ್ಯಂಗಲನ್ನು ಕೊಟ್ಟಿದ್ದಾರೆ, ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಇಲ್ಲಿ ಕೊಟ್ಟಿದ್ದಾರೆ ಅಂತಂದರೆ, ಈಗ ನಾವು ಈ ಒಂದು ರೇಡಿಯಸ್ಗೆ ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಹಿಂಗೆ. ದೆನ್ ಅದೇ ಥರ ಇಲ್ಲೊಂದು ರೇಡಿಯಸ್ ಇದೆಯಲ್ಲ, ಈ ರೇಡಿಯಸ್ಗೆ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಟೂ ಟ್ಯಾಂಜೆಂಟ್ಸ್ ಅಂತ ಕೊಟ್ಟಿದ್ರು. ಅದನ್ನು ಕೊಟ್ಟಾಗ ಯಾವ ಥರ ಮಾಡೋದು ಅಂತ ನೋಡಿದ್ದೀವಿ. ಇದರಲ್ಲಿ ಥರ್ಡ್ ಮೆಥಡಲ್ಲಿ ಏನಿಲ್ಲ, ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ, ಇದು ಟೂ ರೇಡಿಯೈ ಮಧ್ಯೆ ಆ್ಯಂಗಲ್ ಕೊಟ್ಟಾಗ ಯಾವ ಥರ ಮಾಡೋದು ಅಂತ ನೋಡೋಣ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಇಲ್ಲಿ ಕೊಟ್ಟಿದ್ರು, ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಟೂ ಟ್ಯಾಂಜೆಂಟ್ಸ್. ಅವಾಗ ನಾವು ಆಲ್ಟರ್ನೇಟ್ ತೊಗೊತಿದ್ವಿ. ಇಲ್ಲಿ 120 ಡಿಗ್ರಿ ಕೊಟ್ಟಿದ್ರೆ ಇಲ್ಲಿ 60 ತೊಗೊತಿದ್ವಿ. ಇಲ್ಲಿ 150 ಕೊಟ್ಟಿದ್ರೆ 30 ಡಿಗ್ರಿ ತೊಗೊತಿದ್ವಿ. ಈ ಥರ ಆಲ್ಟರ್ನೇಟ್ನಲ್ಲಿ ಮಾಡ್ತಾ ಇದ್ವಿ. ಇವಾಗೇನಿಲ್ಲ, ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಅಂದರೆ ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಅಂತ ಏನಾದರೂ ಅವ್ರು ಮೆನ್ಷನ್ ಮಾಡಿದೆ ಅಂತಂದರೆ, ಇಲ್ಲಿ ರೇಡಿಯಸ್ ಮಧ್ಯೆ ನಾವು ಆ್ಯಂಗಲ್ನ ತೊಗೋಬೇಕಾಗುತ್ತೆ. ಇದು ಒಂದು ಮೆಥಡನ್ನು ನೋಡ್ತಾ ಹೋಗೋಣ, ಒಂದು ಎಕ್ಸಾಂಪಲ್ ಸಮೇತ. ಎಕ್ಸಾಂಪಲ್ ಈ ಥರ ಇದೆ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 2.5 centimeter, then construct a pair of tangents to the circle when angle between the two radii is 110 ಡಿಗ್ರಿ. 110 ಡಿಗ್ರಿ ಈ ಥರ ಕೊಟ್ಟಾಗ ಪ್ರಾಬ್ಲಮ್ ಈ ಥರ ಇದೆ. ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 2.5 ಸೆಂಟಿಮೀಟರ್, ದೆನ್ ಕನ್ಸ್ಟ್ರಕ್ಟ್ ಎ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ದ ಸರ್ಕಲ್ ವೆನ್ ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಈಸ್ 110 ಡಿಗ್ರಿ ಅಂತ ಇದೆ. ನಾನು ಆವಾಗಲೇ ರಫಲ್ಲಿ ತೋರಿಸ್ಕೊಟ್ಟೆ. ಒಂದು ಸರ್ಕಲನ್ನು ಡ್ರಾ ಮಾಡಬೇಕು. ಸರ್ಕಲನ್ನು ಡ್ರಾ ಮಾಡೋದಕ್ಕೆ ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, ದಟ್ ಈಸ್ 2.5 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ರೇಡಿಯಸ್. ಫಸ್ಟ್ ಸರ್ಕಲನ್ನು ಡ್ರಾ ಮಾಡಿ ಆದಮೇಲೆ ಆ್ಯಂಗಲನ್ನು ನೋಡ್ಕೋಬೇಕು. ಇಲ್ಲಿ ಆ್ಯಂಗಲ್ 110 ಡಿಗ್ರಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ತೊಗೋಬೇಕು. ನಾವು ಆಲ್ಟರ್ನೇಟ್ ತೊಗೋಬಾರ್ದು. ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಅಂತ ಹೇಳಿದ್ದಾರೆ. ಆ್ಯಂಗಲ್ ಬಿಟ್ವೀನ್ ದ ಟೂ ರೇಡಿಯೈ ಅಂತಂದರೆ ಎರಡು ರೇಡಿಯೈ ಮಧ್ಯದಲ್ಲಿ 110 ಡಿಗ್ರಿಯನ್ನು ತೊಗೊಳ್ರಿ. ನೆಕ್ಸ್ಟು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡಿರಿ ಅಂತ ಅರ್ಥ. ಸೊ ಇವಾಗ ಫಸ್ಟ್ ಒಂದು ಸರ್ಕಲನ್ನು ಡ್ರಾ ಮಾಡೋಣ ಬೈ ಯೂಸಿಂಗ್ ರೂಲರ್ ಆ್ಯಂಡ್ ಕಂಪಸ್. ಟೇಕ್ ಎ ಮೆಜರ್ಮೆಂಟ್ ಹಿಯರ್. ಇಲ್ಲಿ ಮೆಜರ್ಮೆಂಟ್ ತೊಗೊಳ್ತೀನಿ ನಾನು. ರೇಡಿಯಸ್ ಈಸ್ 2.5 ಸೆಂಟಿಮೀಟರ್. ನೋಡ್ರಿ, ಇಲ್ಲಿ ಮೆಜರ್ಮೆಂಟ್ ಇದು 2 ಸೆಂಟಿಮೀಟರ್ ಇಲ್ಲಿಗಾಯಿತು. 2.5 ಸೆಂಟಿಮೀಟರ್ ಇಲ್ಲಿದೆ. ಸೊ
ಇಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ದೀವಿ. ಅವ್ರು ಕೊಟ್ಟಿದ್ದರು ರೇಡಿಯಸ್ ಈಸ್ 2.5 ಸೆಂಟಿಮೀಟರ್ ಅಂತ. 2.5 ಸೆಂಟಿಮೀಟರ್ ಮೆಜರ್ಮೆಂಟ್ ತೊಗೊಂಡಿದ್ದೀವಿ ಬೈ ಯೂಸಿಂಗ್ ದ ಕಂಪಾಸ್ ಆ್ಯಂಡ್ ಡ್ರಾ ಹಿಯರ್. ಡ್ರಾ ಎ ಸರ್ಕಲನ್ನು ಡ್ರಾ ಮಾಡಿದ್ವಿ. ಸರ್ಕಲನ್ನು ಡ್ರಾ ಮಾಡಿ ಆದ ತಕ್ಷಣವೇ ಸೆಂಟ್ರ್ ಆಫ್ ದ ಸರ್ಕಲನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಸೆಂಟ್ರ್ ಆಫ್ ದ ಸರ್ಕಲನ್ನು ಮಾರ್ಕ್ ಮಾಡಿಕೊಂಡೆ ಆದಮೇಲೆ ಈಗ ಒಂದು ರೇಡಿಯಸನ್ನು ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ನೀವು ಹೆಂಗೆ ಬೇಕಾದರೂ ಡ್ರಾ ಮಾಡ್ಕೋಬೋದು. ಹಿಂಗೆ ಬೇಕಾದರೂ ಡ್ರಾ ಮಾಡಿ, ಹಿಂಗೆ ಬೇಕಾದರೂ ಡ್ರಾ ಮಾಡಿ, ಎಲ್ಲಿ ಬೇಕಾದರೂ ಡ್ರಾ ಮಾಡ್ಕೋಬೋದು. ನಾನು ಹಿಂಗೆ ಸ್ವಲ್ಪ ಈ ಕಡೆ ಸ್ಟ್ರೇಟ್ ಇರಲಿ ಅಂತಂದೇಳಿ ಈ ಕಡೆ ರೈಟ್ ಸೈಡಲ್ಲಿ ಡ್ರಾ ಮಾಡ್ಕೊತೀನಿ. ಸೊ ಒಂದು ರೇಡಿಯಸನ್ನು ಡ್ರಾ ಮಾಡ್ಕೊಂಡ್ವಿ. ರೇಡಿಯಸನ್ನು ಡ್ರಾ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ರೇಡಿಯಸ್ ಬರಬೇಕಲ್ಲ. ಇನ್ನೊಂದು ಬಿಟ್ವೀನ್ ದ 2 ರೇಡಿಯಸ್ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ರೇಡಿಯಸನ್ನು ನಾನು ಇಲ್ಲಿ ಡ್ರಾ ಮಾಡ್ಕೋಬೇಕು ಅಂತಂದರೆ 110 ಡಿಗ್ರಿ ಮೆಜರ್ಮೆಂಟ್ ತೊಗೋಬೇಕು. ಸೊ ಬೈ ಯೂಸಿಂಗ್ ದ ಪ್ರೊಟ್ರಾಕ್ಟರ್ ಮಾರ್ಕ್ ಇಯರ್ 110 ಡಿಗ್ರಿ. ನೋಡಿರಿ 110 ಡಿಗ್ರಿಯಲ್ಲಿ ಬರುತ್ತೆ. ಇಲ್ಲಿಂದ ಕೌಂಟ್ ಮಾಡ್ತಾ ಹೋಗ್ತೀವಿ. 190, 100, 110 ಇಲ್ಲಿ ಬರುತ್ತೆ. ಸೊ ಇಲ್ಲಿ 110 ಡಿಗ್ರಿಗೆ ಮಾರ್ಕ್ ಮಾಡೋಣ. 110 ಡಿಗ್ರಿಗೆ ಮಾರ್ಕ್ ಮಾಡಿ ಆದಮೇಲೆ ಈಗ ಇಲ್ಲಿ ಲೈನ್ ಡ್ರಾ ಮಾಡೋಣ. ಇಲ್ಲಿಗೆ ಇಲ್ಲಿಂದ ಇದು ಒಂದು ರೇಡಿಯಸ್. ಇದು ಆ್ಯಂಗಲ್ ಬಿಟ್ವೀನ್ ದ 2 ರೇಡಿಯೈ ಈಸ್ ಹೌ ಮಚ್? 110 ಡಿಗ್ರಿ. ಸೊ ಇಲ್ಲಿ ಬರೆಯೋಣ 110 ಡಿಗ್ರಿ ಅಂತ. ಅವ್ರು 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 110 ಡಿಗ್ರಿ ಅಂತ ಬರೆಯೋಣ. ಒಂದು ವೇಳೆ ಏನಾದರೂ ವೆನ್ ಆ್ಯಂಗಲ್ ಬಿಟ್ವೀನ್ ದ 2 ರೇಡಿಯೈ ಅಂತಂದೇಳಿ 110 ಡಿಗ್ರಿ ಕೊಟ್ಟಿದ್ರು ಅಂತಂದರೆ, ಆ್ಯಂಗಲ್ ಬಿಟ್ವೀನ್ ದ 2 ರೇಡಿಯೈ ಅಂತ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ತೊಗೊತೀವಿ. ಆ್ಯಂಗಲ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್ ಅಂತ ಕೊಟ್ಟಿದ್ದೆ ಅಂತಂದರೆ ಇಲ್ಲಿ 100 ಡಿಗ್ರಿ 110 ಡಿಗ್ರಿ ಕೊಟ್ಟಿದ್ದಾರಲ್ಲ, ಇಲ್ಲಿ 70 ಡಿಗ್ರಿ ತೊಗೊತಿದ್ವಿ. ಅಲ್ಟರ್ನೇಟ್ ತೊಗೊತಿದ್ವಿ ನಾವು 180 ಹಾಗಂಗೆ. ಸೊ ಇಲ್ಲಿ ಆ್ಯಂಗಲ್ ಬಿಟ್ವೀನ್ ದ 2 ರೇಡಿಯೈ ಅಂತಂದರೆ ಈ ರೇಡಿ ಮತ್ತು ಈ ರೇಡಿ ಎರಡು ರೇಡಿಯೈ ಮಧ್ಯದಲ್ಲಿ ಎಷ್ಟು ತೊಗೊಂಡಿದ್ದೀವಿ ಅಂದರೆ 110 ಡಿಗ್ರಿ ತೊಗೊಂಡಿದ್ದೀವಿ. ಸೊ ಇವಾಗ ಡೈರೆಕ್ಟ್ ಪ್ರೋಸೆಸ್ ಏನಪ್ಪ ಅಂತಂದರೆ ಇಲ್ಲಿ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು. ಹಿಂಗೆ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ ಅಂತ ನೀವು ಅಸ್ಯೂಮ್ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಬರುತ್ತೆ. ಅದನ್ನು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತಂದರೆ ನಿಮಗೆ ಲಾಸ್ಟ್ ಮೆಥಡಲ್ಲಿ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳಿದ್ದೆ. ಇಲ್ಲಿ ನಾವು ಸೆಮಿ ಸರ್ಕಲನ್ನು ಡ್ರಾ ಮಾಡಬೇಕು. ಹಿಂಗೆ ಅದನ್ನು ಬೈ ಏನೋ ಕಂಟ್ರಾಕ್ಷನ್ ಆಗಲಿ ಅಥವಾ ಎಕ್ಸ್ಟೆಂಡ್ ಮಾಡೋದಾಗಲಿ ಕಂಟ್ರಾಕ್ಷನ್ ಮಾಡೋದಾಗಲಿ ಮಾಡ್ಕೊಳ್ತೇನೆ. ನೋಡಿರಿ ಈ ಥರ ಫಿಕ್ಸ್ ಮಾಡಿಕೊಂಡು ಕಂಟ್ರಾಕ್ಷನ್ ಮಾಡೋದಾಗಲಿ ಎಕ್ಸ್ಟೆಂಡ್ ಮಾಡೋದಾಗಲಿ ಮಾಡ್ಕೋಬಾರ್ದು. ಇದನ್ನು ಇಲ್ಲಿಂದ ಹಿಂಗೆ ಸೆಮಿ ಸರ್ಕಲನ್ನು ಡ್ರಾ ಮಾಡಬೇಕು. ಈಗ ನಾವು ಎಲ್ಲಿಗೆ ಯಾವ ಪಾಯಿಂಟಿಗೆ ಟ್ಯಾಂಜೆಂಟನ್ನು ಡ್ರಾ ಮಾಡ್ತೀವೋ ಆ ಪಾಯಿಂಟಿಗೆ ಫಿಕ್ಸ್ ಮಾಡಿಕೊಂಡು ಒಂದು ಸೆಮಿ ಸರ್ಕಲನ್ನು ಡ್ರಾ ಮಾಡಬೇಕು. ಹಿಂಗೆ ಸೆಮಿ ಸರ್ಕಲನ್ನು ಹಿಂಗೆ ಡ್ರಾ ಮಾಡಿದ್ದೀವಿ ಅಂತಂದರೆ ನೋಡ್ರಿ, ನಮ್ಮ ಫಸ್ಟ್ ಸರ್ಕಲ್ಲು ಮತ್ತು ಈ ಸೆಮಿ ಸರ್ಕಲ್ಲು ಇಲ್ಲಿ ಕನೆಕ್ಟ್ ಆಗಿದ್ದಾವೆ. ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಇದೆಯಲ್ಲ, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ ಇದನ್ನು ಚೇಂಜ್ ಮಾಡ್ದೇನೆ, ಕಂಪಸ್ಸನ್ನು ಚೇಂಜ್ ಮಾಡ್ದೇನೆ ಇಲ್ಲಿ ಫಿಕ್ಸ್ ಮಾಡಿಕೊಂಡು ಮತ್ತೆ ನಾವೇನು ಮಾಡಬೇಕು ಅಂತಂದರೆ ಇದನ್ನು ಒಂದು ಆರ್ಕನ್ನು ಹಿಂಗೆ ಡ್ರಾ ಮಾಡಬೇಕು. ಆರ್ಕನ್ನು ಡ್ರಾ ಮಾಡಿ ಆದಮೇಲೆ ನೋಡಿರಿ, ಈ ಒಂದು ಸೆಮಿ ಸರ್ಕಲ್ಲು ಮತ್ತು ಈ ಆರ್ಕು ಎಲ್ಲಿ ಕನೆಕ್ಟ್ ಆಗಿದ್ದಾವೆ ನೋಡ್ಕೋಬೇಕು. ಇಲ್ಲಿ ಕನೆಕ್ಟ್ ಆಗಿದ್ದಾವೆ. ಅಗೇನ್ ಮತ್ತೊಂದು ಸಲ ಇಲ್ಲಿ ಇಟ್ಕೊಂಡು ನೀವು ಇದನ್ನು ಚೇಂಜ್ ಮಾಡಬಾರ್ದು. ಅದನ್ನು ಕಂಪಸ್ಸನ್ನು ಎಕ್ಸ್ಟೆಂಡ್ ಮಾಡೋದು ಕಂಟ್ರಾಕ್ಷನ್ ಮಾಡೋದು ಮಾಡ್ದೇನೆ ಈ ಥರ ಮತ್ತೆ ಕಟ್ ಮಾಡಬೇಕು. ಹಿಂಗೆ ಅದೇ ಆರ್ಕಿಗೆ ಹಿಂಗೆ ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ಈ ಕಡೆ ತೊಗೊಂಬರೋಣ. ಇದನ್ನು ನೋಡಿರಿ, ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದಿರುತ್ತಲ್ಲ, ಇದು ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಮತ್ತು ಈ ಒಂದು ರೇಡಿಯಸ್ಸು ಅಂದರೆ ಎಂಡ್ ಪಾಯಿಂಟ್ ಆಫ್ ದಿಸ್ ರೇಡಿಯಸ್ ಅದೇನ ಇದೆಯಲ್ಲ ಅಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡಬೇಕು. ಅದ್ರ ಮುಖಾಂತರ ಹೋಗಂಗೆ ಹಿಂಗೆ ಸ್ಟ್ರೇಟಾಗಿ ಒಂದು ಸ್ಟ್ರೇಟ್ ಲೈನನ್ನು ಹಿಂಗೆ ಡ್ರಾ ಮಾಡಬೇಕು. ಇವಾಗ ನಮಗೆ ಒಂದು ಟ್ಯಾಂಜೆಂಟ್ ಸಿಕ್ಕಿದೆ. ಫಸ್ಟ್ ರೇಡಿಯೈಗೆ ಟ್ಯಾಂಜೆಂಟ್ ಸಿಕ್ಕಿದೆ. ಅದೇ ಥರ ಇನ್ನೊಂದು ರೇಡಿಯಸ್ ಇರುತ್ತಲ್ಲ, ಇಲ್ಲಿ ಇನ್ನೊಂದು ರೇಡಿಯಸ್ ಇಲ್ಲಿದೆ ನೋಡಿರಿ. ಇವಾಗ ಈ ಪಾಯಿಂಟಿಗೆ ನಾವು ಟ್ಯಾಂಜೆಂಟನ್ನು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಇಲ್ಲಿ ಈ ಪಾಯಿಂಟಿಗೆ ಟ್ಯಾಂಜೆಂಟನ್ನು ಡ್ರಾ ಮಾಡ್ತಿದ್ದೀವಿ ಅಂತಂದರೆ ಮತ್ತೆ ಇಲ್ಲಿ ಫಿಕ್ಸ್ ಇಟ್ಕೋಬೇಕು. ಇದಕ್ಕೆ ಇಲ್ಲಿ ಫಿಕ್ಸ್ ಮಾಡಿ ಇಟ್ಕೊಂಡು ಈ ಪಾಯಿಂಟಿಗೆ ಕಂಪಸ್ಸನ್ನು ಫಿಕ್ಸ್ ಮಾಡಿ ಇಟ್ಕೊಂಡು ಮತ್ತು ಆ್ಯಸ್ ಯೂಸ್ವಲ್ ಸೇಮ್ ನೀವು ಈ ಕಡೆ ರೈಟ್ ಸೈಡಿಂದನಾದರೂ ಹಿಂಗೆ ಸೆಮಿ ಸರ್ಕಲ್ ಡ್ರಾ ಮಾಡಿರಿ, ಈ ಕಡೆ ಹಿಂಗೆ ಲೆಫ್ಟ್ ಹೋಗಂಗಾದರೂ ಹಿಂಗೆ ಸೆಮಿ ಸರ್ಕಲನ್ನು ಡ್ರಾ ಮಾಡಿರಿ. ಹೆಂಗೆ ಬೇಕಾದರೂ ಮಾಡ್ಕೋಬೋದು ನೀವು, ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಈಗ ನಾನು ಇಲ್ಲಿ ಸ್ವಲ್ಪ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತಂದೇಳಿ ಈ ಕಡೆ ರೈಟ್ ಸೈಡಲ್ಲಿ ತೊಗೊಳ್ತೀನಿ. ಈ ಥರ ಸೆಮಿ ಸರ್ಕಲನ್ನು ಹಿಂಗೆ ಡ್ರಾ ಮಾಡ್ತೀನಿ.
ಡ್ರಾ ಮಾಡಿ ಆದಮೇಲೆ ಇದನ್ನು ಸೈಡ್ಗೆ ಇಡಿ. ಇಲ್ಲಿ ನಮ್ಮ ಫಸ್ಟ್ ಸರ್ಕಲ್ ಏನಿದೆಯಲ್ಲ ಇದು, ಈ ಫಸ್ಟ್ ಸರ್ಕಲ್ ಹಿಂಗೆ ಬಂದಿದೆ. ಇವಾಗ ಸೆಮಿ ಸರ್ಕಲ್ಲು ನೋಡಿರಿ ಇದ್ರ ಮುಖಾಂತರ ಇಲ್ಲಿ ಪಾಸ್ ಆಗೋಗಿದೆ. ಇಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಂದಿರುತ್ತಲ್ಲ, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟು, ಈ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮೇಲ್ಗಡೆ ಫಿಕ್ಸ್ ಮಾಡಿಟ್ಕೊಂಡು ಅಗೇನ್ ನಾವು ಇಲ್ಲಿ ಫಿಕ್ಸ್ ಮಾಡಿಟ್ಕೊಂಡು ಒಂದು ಆರ್ಕನ್ನು ಕಟ್ ಮಾಡಬೇಕು. ಯಾವುದಕ್ಕೆ? ಆ ಒಂದು ಪ್ರೀವಿಯಸ್ ಸೆಮಿ ಸರ್ಕಲ್ಗೆ ಒಂದು ಆರ್ಕನ್ನು ಹಿಂಗೆ ಕಟ್ ಆಗಂಗೆ ನೋಡ್ಕೋಬೇಕು. ಹಿಂಗೆ ಕಟ್ ಮಾಡಿ ಆದಮೇಲೆ ಇಲ್ಲಿ ನೋಡ್ರಿ, ಈ ಸೆಮಿ ಸರ್ಕಲ್ ಹಿಂಗೆ ಹೋಗಿದೆ, ಇಲ್ಲಿ ಆರ್ಕ್ ಇಲ್ಲಿ ಕಟ್ ಆಗಿದೆ. ಮತ್ತೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬರುತ್ತೆ ನಮಗೆ. ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ ಮತ್ತೆ ಫಿಕ್ಸ್ ಮಾಡಿಟ್ಕೊಂಡು ಇದನ್ನು ಚೇಂಜ್ ಮಾಡಬಾರ್ದು. ಇದನ್ನು ಕಂಟ್ರಾಕ್ಷನ್ ಮಾಡೋದು, ಎಕ್ಸ್ಟೆಂಡ್ ಮಾಡೋದು ಮಾಡಬೇಡಿ. ಇಲ್ಲಿ ಫಿಕ್ಸ್ ಮಾಡಿಟ್ಕೊಂಡು ಒಂದು ನಿಮಿಷ ಟರ್ನ್ ಮಾಡ್ಕೊತೀನಿ. ಇದನ್ನು ಇಲ್ಲಿ ಫಿಕ್ಸ್ ಮಾಡಿಟ್ಕೊಂಡು ಆ ಪ್ರೀವಿಯಸ್ ಆರ್ಕ್ ಏನಿತ್ತಲ್ಲ, ಆ ಆರ್ಕಿಗೆ ಕಟ್ ಆಗಂಗೆ ಒಂದು ಲೈನನ್ನು ಡ್ರಾ ಮಾಡೋಣ. ಈ ಥರ ಹಿಂಗೆ, ಎಸ್, ಹಿಂಗೆ ಕಟ್ ಆಗಂಗೆ ಒಂದು ಆರ್ಕನ್ನು ಕನೆಕ್ಟ್ ಮಾಡಬೇಕು. ಸೊ ಇಲ್ಲಿ ನಿಮಗೆ ಗೊತ್ತಾಯಿತು, ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬಿಟ್ವೀನ್ ದ ಟೂ ಆರ್ಕ್ಸ್, ಇದೊಂದು ಆರ್ಕ್ ಇದೊಂದು ಆರ್ಕ್, ಇಲ್ಲಿ ಕಾಂಟ್ಯಾಕ್ಟ್ ಏನು ಬಂದಿದೆಯಲ್ಲ ಇಲ್ಲಿ ಈ ಲೈನು, ಇಲ್ಲಿ ಈ ಪಾಯಿಂಟು ಮತ್ತು ಎಂಡ್ ಪಾಯಿಂಟ್ ಆಫ್ ದಿಸ್ ರೇಡಿಯಸ್, ಈ ರೇಡಿಯಸ್ ಮತ್ತು ಈ ಒಂದು ಎರಡು ಆರ್ಕ್ ಕನೆಕ್ಟ್ ಆಗಿದ್ದಾವಲ್ಲ ಪಾಯಿಂಟು, ಇವೆರಡನ್ನು ಹಿಂಗೆ ಜಾಯಿನ್ ಮಾಡಬೇಕು. ಜಾಯಿನ್ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೇಕು. ಹಂಗೆ ಒಂದು ಲೈನನ್ನು ಡ್ರಾ ಮಾಡಬೇಕು, ಪಾಸಿಂಗ್ ಥ್ರೂ ದಟ್ ರೇಡಿಯಸ್, ಎಂಡ್ ಪಾಯಿಂಟ್ ಆಫ್ ದ ರೇಡಿಯಸ್ ಹಿಂಗೆ ಡ್ರಾ ಮಾಡಬೇಕು ಹಿಂಗೆ. ಎಸ್, ದಿಸ್ ಈಸ್ ಕಾಲ್ಡ್ ಟ್ಯಾಂಜೆಂಟ್. ಇಲ್ಲೊಂದು ಟ್ಯಾಂಜೆಂಟ್ ಬಂದಿದೆಯಲ್ಲ, ಈ ರೇಡಿಯಸ್ಸಿಗೆ ಟ್ಯಾಂಜೆಂಟ್ ಬಂದಿದೆ. ದೆನ್ ಈ ರೇಡಿಯಸ್ಸಿಗೆ ಇಲ್ಲೂ ಟ್ಯಾಂಜೆಂಟ್ ಬಂದಿದೆ. ಬಿಟ್ವೀನ್ ದ ಟೂ ರೇಡಿಯೈ, ಇವೆರಡು ರೇಡಿಯೈ ಮಧ್ಯದಲ್ಲಿ ಎಷ್ಟು ಡಿಗ್ರಿ ಐತೆ? ಇಲ್ಲಿ ಇದೆಯಲ್ಲ 110 ಡಿಗ್ರಿ. ಸೊ 110 ಡಿಗ್ರಿ. ನಾವೇನಾದರೂ ಪ್ರೊಟ್ರಾಕ್ಟರ್ ಹಿಡ್ಕೊಂಡ್ಬಿಟ್ಟು ಇವೆರಡು ಟ್ಯಾಂಜೆಂಟನ್ನು ನಾವು ಇದನ್ನು ತೊಗೊಂಡೆ ಅಂತಂದರೆ, ಒಂದು ವೇಳೆ ಇದನ್ನು ಮೆಜರ್ಮೆಂಟ್ ಮಾಡಿದೆ ಅಂತಂದರೆ ಎಕ್ಸಾಕ್ಟ್ಲಿ ನಮಗೆ 70 ಡಿಗ್ರಿ ಬರುತ್ತೆ. ಬೇಕಾದರೆ ನೋಡಿ, ಇಲ್ಲಿ ನೀವು 70 ಡಿಗ್ರಿಯನ್ನು ನಾವು ಇಲ್ಲಿ ನೋಡ್ಬೋದು. ಒಂದು ವೇಳೆ ಏನಾದರೂ ಆ್ಯಂಗಲ್ ಬಿಟ್ವೀನ್ ದ ಟೂ ಟ್ಯಾಂಜೆಂಟ್ಸ್ ಅಂತ ಕೊಟ್ಟಿದ್ರು, 70 ಡಿಗ್ರಿ ಕೊಟ್ಟಿದ್ರು ಅಂತಂದ್ರೆ ಇಲ್ಲಿ 110 ಡಿಗ್ರಿ ತೊಗೋಬೇಕು. ನೋಡಿರಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ರೈಟ್ ಸೈಡಿಂದ ಡೌನಿಂದ ಕೌಂಟ್ ಮಾಡ್ತಾ ಹೋಗೋಣ. 10, 20, 30, 40, 50, 60, ಇಲ್ಲೇ ಇದೆ ನೋಡಿರಿ 70 ಈ ಕಡೆ. ಇದನ್ನು ಆ್ಯಂಗಲನ್ನು ಮೆಜರ್ಮೆಂಟ್ ಮಾಡಿದೆ ಅಂತಂದರೆ ನಮಗೆ ಈ ಆ್ಯಂಗಲ್ ಇಲ್ಲಿದೆ, ಇದು ಒಂದು ಟ್ಯಾಂಜೆಂಟ್, ಇದು ಒಂದು ಟ್ಯಾಂಜೆಂಟ್. ಆ್ಯಂಗಲ್ ಬಿಟ್ವೀನ್ ದ ಟೂ ಟ್ಯಾಂಜೆಂಟ್ಸ್ ಎಷ್ಟಿರುತ್ತೆ ಅಂತಂದರೆ 70 ಡಿಗ್ರಿ ಇರುತ್ತೆ. ಇದು 110 ಡಿಗ್ರಿ ಅವ್ರು ಕೊಟ್ಟಿರೋದು. ಈ ಥರ ನಾವು ಥರ್ಡ್ ಮೆಥಡನ್ನು ಮಾಡ್ತೀವಿ. ಥ್ಯಾಂಕ್ ಯು.